ಜೊಯಿಡಾ ಮೂಲಕ ಮಹಾರಾಷ್ಟ್ರ ಪುಣೆ ಬಸ್ ಸಂಚಾರ ಪ್ರಾರಂಭ. ಜೊಯಿಡಾದಲ್ಲಿ ಪೂಜೆ ಸಲ್ಲಿಕೆ. ಕಾರವಾರ ಜೊಯಿಡಾ ಮೂಲಕ ಮಹಾರಾಷ್ಟ್ರದ ಪುಣೆಗೆ ನೂತನವಾಗಿ ಆರಂಭವಾದ ಬಸ್ ಸಂಚಾರಕ್ಕೆ ಜೊಯಿಡಾದಲ್ಲಿ ಇಂದು ಗುರುವಾರ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಅದ್ಧೂರಿ ಸ್ವಾಗತವನ್ನು ಕೋರಿ ಬಸ್ಸಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಪುಣೆ ಘಟಕದಿಂದ ಆರಂಭವಾದ ಈ ಬಸ್ ಬೆಳಿಗ್ಗೆ 9 ಗಂಟೆಗೆ ಕಾರವಾರದಿಂದ ಬಿಡಲಾಗುತ್ತದೆ. ಈ ಬಸ್ ಬೆಳಿಗ್ಗೆ 11 ಗಂಟೆಗೆ ಜೊಯಿಡಾ ತಲುಪುತ್ತದೆ. ಕಾರವಾರದಿಂದ ಜೊಯಿಡಾ, ರಾಮನಗರ, ಬೆಳಗಾವಿ, ಪಿಂಪ್ರಿ, ಪುಣೆ ತನಕ ಹೋಗುವ ಪ್ರಯಾಣಿಕರಿಗೆ ಇದರಿಂದ ತುಂಬ ಅನುಕೂಲವಾಗಲಿದೆ. ನೂತನ ಬಸ್ ಸಂಚಾರದ ನಿಮಿತ್ತವಾಗಿ ಇಂದು ಗುರುವಾರ ಜೊಯಿಡಾದ ಶಿವಾಜಿ ವೃತ್ತದಲ್ಲಿ ನೂರಾರು ಸಾರ್ವಜನಿಕರ ಸಮ್ಮುಖದಲ್ಲಿ ಗಾವಡೆವಾಡ ಗ್ರಾಮದ ಮಿರಾಶಿಯವರಾದ ವಿನೋದ್ ಅವರು ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಮುಖರು ಹಾಗೂ ಜೊಯಿಡಾದ ಉತ್ಸಾಹಿ ಸಮಾಜ ಸೇವಕರಾದ ವಿನಯ್ ದೇಸಾಯಿ ಅವರು, ಈ ಬಸ್ ಸಂಚಾರ ನಮ್ಮ ಭಾಗದ ಜನತೆಯ ಬಹುವರ್ಷಗಳ ಬೇಡಿಕೆಯಾಗಿತ್ತು. ಇದೀಗ ಈ ಬೇಡಿಕೆ ಬಸ್ ಸಂಚಾರದ ಮೂಲಕ ಈಡೇರಿದೆ. ಈ ಬಸ್ ಸಂಚಾರದ ಮೂಲಕ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ಒಂದು ಸಾಮರಸ್ಯದ ಬಾಂಧವ್ಯ ನಿರ್ಮಾಣವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಜೊಯಿಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಿಮಾ ಮಿರಾಶಿ, ಪ್ರಮುಖರಾದ ದೇವಿದಾಸ್ ದೇಸಾಯಿ, ಸುಭಾಷ್ ವೆಳಿಪ್, ರಫೀಕ್ ಕಾಜಿ, ಆನಂದ್ ಪೋಕಳೆ, ಪ್ರಸನ್ನ ಗೌಡ, ಸಂತೋಷ್ ಸಾವಂತ್, ಮಾಬಾಳು ಕುಂಡಲ್ಕರ್, ದತ್ತಾರಾಮ್ ದೇಸಾಯಿ, ದತ್ತಾ ಗೌಡ, ಬಾಬುರಾವ್ ದೇಸಾಯಿ, ದಿವಾಕರ್ ಕುಂಡಲ್ಕರ್ ಮೊದಲಾದವರು ಉಪಸ್ಥಿತರಿದ್ದರು.